ಆಲ್ರೆಡಿ ಅವ್ರಿಗಿಂತ ತುಂಬ ಮುಂದೆ ಬಂದಿದ್ದೀವಿ. ಬಟ್ ಏನಂದರೆ ಅವ್ರದ್ದೇನೋ ಗಾಡಿಯಲ್ಲಿ ಹಾಳಾಗಿದೆ ಅಂತೆ ಕಸಿನ್ ಅವ್ರದ್ದು, ಹಾಗೆ ಅವರು ಅಲ್ಲೇ ನಿಂತಿದ್ದಾರೆ. ಇವಾಗ ನಮ್ಮ ಟೀಮಿಂದ ಇಬ್ಬರು ಮಿಸ್ ಆಗಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಎಂತಂದರೆ ನಾವು ಇವತ್ತು ರಾಣಿಪುರಂಗೆ ಹೋಗ್ತಿದ್ದೇವೆ. ಇನ್ನೊಂದು ವಿಶೇಷ ಏನಂದರೆ ಅಪ್ಪ, ಅಣ್ಣ ಮತ್ತು ಚಿಕ್ಕ ಸಹ ಬರ್ತಿದ್ದಾರೆ. ಇದೇ ಅವ್ರದ್ದು ಫಸ್ಟ್ ಟ್ರೆಕ್ಕಿಂಗ್. ನಾನು ಆಲ್ರೆಡಿ 3 ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ನಮ್ಮ ಕಸಿನ್ ಅವರು ಸಹ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಇಬ್ಬರು ಸೌಂಡ್ರಲ್ಲಿ ಸಿಗ್ತಾರೆ, ಮತ್ತಿಬ್ಬರು ಸುಳ್ಳ್ಯದಲ್ಲಿ ಮೀಟ್ ಆಗ್ತಾರೆ. ಬನ್ನಿ ಗೈಸ್, ನಾವು ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ಟೈಮ್ ಬಂದು 6:30 ಆಗ್ತಾ ಬಂತು. ಅಪ್ಪ ಮತ್ತು ಅಣ್ಣ ಒಂದು ಬೈಕಲ್ಲಿ ಹೋಗ್ತಿದ್ದಾರೆ ನೋಡಿ. ಹಾಗೆ ನಾನು ಮತ್ತು ಚಿಕ್ಕ ಒಂದು ಗಾಡಿಯಲ್ಲಿ. ನೀವು 3 ಜನ ವ್ಲಾಗ್ ಇವತ್ತು ಮಾಡಲಿಲ್ಲ? ವ್ಲಾಗ್ ಮಾಡಲಿಲ್ಲ? ಎಲ್ಲ ವ್ಲಾಗರ್ಸ್ ಮೀಟಪ್ ಇವತ್ತು. ಹಾಯ್, ಎಲ್ಲ ವ್ಲಾಗರ್ಸ್ ಮೀಟಪ್ ಇವತ್ತು. ಕಮ್ಮಿದ್ದು ನಾವಿವಾಗ ಸುಳ್ಯಕ್ಕೆ ರೀಚ್ನದ್ದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಹ ಮಾಡಿರಲಿಲ್ಲ, ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಹೋಟೆಲ್ ದ್ವಾರಕಕ್ಕೆ ಯಾವುದು ಮೈಕಾ ಸ್ವಲ್ಪ ರೈಸ್ ಇದ್ರೆ ಮಾತ್ರ, ಇಲ್ಲದ್ರೆ ಬರ್ದಿಲ್ಲ ಹರ್ಷಿತಾ ಸಾವರಂಡ ಗ್ರೂಪ್ ಲೈವ್ ಲೊಕೇಶನ್ ಅಲ್ಲಿ ಅಪ್ಪ ಸಹ ಒಂದು ವ್ಲಾಗ್ ಮಾಡ್ತಿದ್ದಾರೆ ಇವತ್ತು. ಮಸಾಲೆ ದೋಸೆ ಆರ್ಡರ್ ಮಾಡಿದ್ದು, ಮಸಾಲೆ ದೋಸೆ ಬಂತು. ಇವರೆಲ್ಲ ನನ್ನನ್ನು ಬಿಟ್ಟು ಸ್ಟಾರ್ಟ್ ಮಾಡಿದ್ರು ತಿನ್ನಲಿಕ್ಕೆ. ಎಲ್ರು ಇವರೆಲ್ಲ ಖಾಲಿ ಆಗ್ತಾ ಬಂತು, ನಾನಿನ್ನು ಸ್ಟಾರ್ಟ್ ಮಾಡ್ಬೇಕಷ್ಟೇ. ಹಾಯ್, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೆ. ದ್ವಾರಕ ಹೋಟ್ರಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು. ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಆಗಿತ್ತು. ನಾನು ಚಾ ಮತ್ತೆ ಇವರು ಮಸಾಲೆ ದೋಸೆ ತಿಂದ್ದಾರೆ ನೋಡಿ. ಇವಾಗ ನಾವು ನಮ್ಮ ಜರ್ನಿನ ವಾಪಸ್ ಸ್ಟಾರ್ಟ್ ಮಾಡಿದ್ವಿ. ಗೈಸ್, ಇವಾಗ ನಾವು ಪಾಣತ್ತೂರು ಹತ್ರ ಬಂದ್ವಿ. ನಾವು ಆಲ್ರೆಡಿ ಅವ್ರಿಗಿಂತ ತುಂಬ ಮುಂದೆ ಬಂದಿದ್ದೀವಿ. ಬಟ್ ಏನಂದರೆ ಅವ್ರದ್ದೇನೋ ಗಾಡಿಯಲ್ಲಿ ಹಾಳಾಗಿದೆ ಅಂತೆ ಕಸಿನ್ ಅವ್ರದ್ದು, ಹಾಗೆ ಅವರು ಅಲ್ಲೇ ನಿಂತಿದ್ದಾರೆ. ನಾವು ತುಂಬ ಮುಂದೆ ಬಂದ್ವಿ. ನಾವೀಗ ರಾಣಿಪುರಂ ಪಾರ್ಕಿಂಗ್ ಹತ್ರ ಬಂದ್ವಿ. ಇವಾಗ ಇಲ್ಲಿ ನೋಡ್ಬೋದು, ಪೀಕ್ ಇಲ್ಲಿ ಕಾಣಿಸ್ತಿದೆ. ಆಲ್ರೆಡಿ ಸ್ವಲ್ಪ ಜನ ಮೇಲಿದ್ದಾರೆ. ಸ್ವಲ್ಪ ಅಲ್ಲ, ತುಂಬ ಜನ ಮೇಲೆ ಪೀಕಿಗೆ ಹೋಗಿದ್ದಾರೆ.
ನಾವೀಗ ರಾಣಿಪುರಂನ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದ್ವಿ. ಇಲ್ಲಿ ಇವಾಗ ಎಂಟ್ರಿ ಫೀಸ್ ಎಲ್ಲ ಹಾಕಿದ್ದಾರೆ ಎಷ್ಟೆಷ್ಟಿದೆ ಅಂತ. ಅಡಲ್ಟ್ಸ್, ಚಿಲ್ಡ್ರನ್, ಫಾರಿನರ್, ಕ್ಯಾಮರಾ. ಹಾಗೆ ಇಲ್ಲಿ ನೇಚರ್ ಬಗ್ಗೆ ಒಂದು ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದಾರೆ, ಓದ್ಕೊಳ್ಳಿ. ಮತ್ತು ಎಂಟ್ರಿ ವಿದೌಟ್ ಟಿಕೆಟ್ ಈಸ್ ಪನಿಷಬಲ್. ಮತ್ತು ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ಇಷ್ಟಂತ, 8 AM to 3 PM. ವಾಟರ್ ಬಾಟ್ಲು ಇರಂಗೋಡು ಇಲ್ಲ ಬೇರೆ ಒಂದು ಕೋಟೆ ಉಂಟು, ಕೋಟೆ ಅಂಬ್ರೆಲ್ಲ ಛತ್ರಿ. ಪ್ಲಾಸ್ಟಿಕ್ ಬಿಚ್ಚಾದ ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡಿ, ಈ ರಾಣಿಪುರಂ ಟ್ರಕ್ಕಿಂಗ್ ಅಂತ ಹೇಳೋದೊಂದು ಬಿಗಿನರ್ ಫ್ರೆಂಡ್ಲಿ ಟ್ರಕ್ಕಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಇದಿರೋದು ಓನ್ಲಿ 2 ಕಿಲೋಮೀಟರ್ ಟ್ರಕ್ಕಿಂಗ್ಸ್. ನಾವು ಆಲ್ರೆಡಿ 1-2-3 ಟ್ರಕ್ಕಿಂಗ್ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಅದು ಯಾವುದಂದರೆ ಒಂದು ಎತ್ತಿನ ಭುಜ ಕಂಪ್ಲೀಟ್ ಮಾಡಿದ್ದೇವೆ, ಗಡಾಯಿಕಲ್ಲು ಕಂಪ್ಲೀಟ್ ಮಾಡಿದ್ದೇವೆ. ಹಾಗೆ ನಾವು ಹತ್ತಿರುವಂತಹ ಹೈಯೆಸ್ಟ್ ಪೀಕ್ ಅಂತ ಹೇಳಿದ್ರೆ ಒನ್ ಆಫ್ ದಿ ಟಫೆಸ್ಟ್ ಟ್ರೆಕ್. ಸುಬ್ರಹ್ಮಣ್ಯದಲ್ಲಿರುವಂತಹ ಪುಷ್ಪಗಿರಿ ಪರ್ವತ. ಅದು ಸುಮಾರು 12 ಕಿಲೋಮೀಟರ್ ಹತ್ತಿ 12 ಕಿಲೋಮೀಟರ್ ಇಳಿಲಿಕ್ಕಿದ್ದಂಥದ್ದು. ನಾವು ಸುಮಾರು ಬೆಳಿಗ್ಗೆ 5ವರೆಗೆ ಹತ್ತಲಿಕ್ಕೆ ಶುರು ಮಾಡಿದವರು ಸಂಜೆ 8ವರೆಗೆ ಕೆಳಗೆ ಪುನಃ ರೀಚ್ ಆಗಿದ್ದದ್ದು. ಸೊ ಆ ಟ್ರೆಕ್ಕನ್ನು ನಾವು ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಆ ಟ್ರಕ್ಕಿಂಗ್ ಎಲ್ಲ ಕಂಪೇರ್ ಮಾಡಿದರೆ ಇದು ತುಂಬ ಈಸಿ ಅಂತ ಅನಿಸ್ತದೆ. ನಾವು ಇವಾಗ ಸ್ಟಾರ್ಟ್ ಮಾಡಿದ್ದಷ್ಟೇ, ಆದರೂ ನಮಗೆ ಸುಸ್ತಾಗ್ತುಂಟು. ಯಾಕಂದರೆ ನಾವು ಲಾಸ್ಟ್ ಟ್ರಕ್ಕಿಂಗ್ ಮಾಡಿದ್ದು 1.5 year ಹಿಂದೆ. ಅದು ಯಾವುದಂದರೆ ಎತ್ತಿನ ಭುಜ ಟ್ರೆಕ್ಕಿಂಗ್. ನಾನು ಮತ್ತು ತೇಜಸ್ ಕೃಷ್ಣ ಒಟ್ಟಿಗೆ ಇಬ್ಬರೇ ಹೋಗಿ ಆ ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದು. ರಿವರ್ ಆಫ್ ಸ್ನೇಕ್ಸ್ ಇನ್ ದಿ ಗ್ರಾಸ್ ಲ್ಯಾಂಡ್. ಆನೆ ಲದ್ದಿಯೆಲ್ಲ ಇಲ್ಲಿ ಬಿದ್ದಿದೆ. ಇದರ ಅರ್ಥ ಏನಂದರೆ ಇಲ್ಲಿ ಆನೆ ಸಹ ಸಿಗುವ ಚಾನ್ಸಸ್ ಉಂಟು ಅಂತ. ಏನು ಹೇಳ್ತೀವಿ ತೇಜಸ್? ಮಾತ್ರ ಅದಕ್ಕೆ ಅವರು ಟೈಮಿಂಗ್ ಸೆಟ್ ಮಾಡಿರೋದು, ಕತ್ಲೆ ಯಾರು ಬರಬಾರ್ದು ಅಂತ. ನಾವಿವಾಗ ಕಾಟೂಟೆಲ್ಲ ದಾಟಿ ಮೇಲೆ ಕಡೆ ಬಂದ್ವಿ. ನೋಡಿ, ಆಲ್ರೆಡಿ ಇಬ್ಬರು ಇಲ್ಲಿ ವ್ಲಾಗ್ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಹಿಲ್ ಟಾಪ್ ಇನ್ನೂ 2 ಕಿಲೋಮೀಟರ್ ಉಂಟು ಅಂತ ತೋರಿಸ್ತುಂಟು. ಟ್ರೆಕ್ಕಿಂಗ್ ಮಾಡಿ ಮೊದಲನೇ ವ್ಯೂ ಪಾಯಿಂಟ್ಗೆ ಬಂದ್ವಿ. ನೋಡಿ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ನೋಡಿ ಇಲ್ಲಿ ಮನೆಯೆಲ್ಲ ಕಾಣಿಸ್ತುಂಟು. ನೋಡಿ ಬೇರೆ ಎಲ್ಲೆಲ್ಲಿಂದ ಸಹ ಹೋಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ನಾವು ಗೂಗಲಲ್ಲಿ ಚೆಕ್ ಮಾಡಿದರೆ ಒಂದು 2 ಕಿಲೋಮೀಟ್ರ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಪೀಕಿಗೆ 2 ಕಿಲೋಮೀಟ್ರ್ ಅಂತ ತೋರಿಸ್ತುಂಟು. ನಾವು ಒಂದು ಅರ್ಧ ಬಂದು ಫಸ್ಟ್ ವ್ಯೂ ಪಾಯಿಂಟ್ಗೆ ಬಂದು ಅಲ್ಲಿ ನೋಡಿದರೆ ಅಲ್ಲಿ 2 ಕಿಲೋಮೀಟ್ರ್ ಅಂತ ಅಲ್ಲಿ ಬರೆದಿದ್ದಾರೆ. ನಾವಿಲ್ಲಿ ಬಂದವ್ರ ಹತ್ರ ಕೇಳಿದರೆ ಅವರು ಹೇಳ್ತಿದ್ದಾರೆ ಇನ್ನೂ ಸಹ 3 ಕಿಲೋಮೀಟ್ರ್ ಉಂಟು ಅಂತ. ಹಾಗೆ ಮೋಸ್ಟ್ಲಿ ನನ್ನ ಇದು ಏನಂದರೆ, ನನ್ನ ಒಪಿನಿಯನ್ ಏನಂತ ಹೇಳಿದರೆ ಇದು ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಇರ್ಬೋದು ಅಲ್ಲಿಂದ ಫಸ್ಟ್ ವ್ಯೂ ಪಾಯಿಂಟಿಂದ. ಈ ಕಪಲ್ಸ್ ಎಲ್ಲ ಬಂದು ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಜಾಸ್ತಿ ಮಾಡಿದ್ರು ಅಂತ ಅನಿಸ್ತುಂಟು. ನೀವೇನು ಹೇಳ್ತೀರಿ ತೇಜಸ್ ಅವರು? ಆಗಿರ್ಬೋದು, ಅಂದರೆ ಅವರಿಗೆ ಪುರ್ಸೊತ್ತಿರುವಾಗೆಲ್ಲ ಆಚೆ ಈಚೆ ಬರ್ತಾ ಇರ್ತಾರಲ್ಲ, ಸೊ ಆಗ ಸ್ವಲ್ಪ ದಾರಿ ದೊಡ್ಡದಾಗಿರ್ಬೋದು. ಹೌದು, ಹಾಗಾಗಿ 3 ಕಿಲೋಮೀಟ್ರ್ ಆಗಿದೆ ಅಂತ ಕಾಣಿಸ್ತದೆ. ಮತ್ತು ನಮಗೆ ಎಕ್ಸಾಕ್ಟ್ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. ನಾಲಿನಿ ನನ್ನ ಮೊಬೈಲ್ ಕೊಡು, ನಾನು ರಾಣಿಪುರಂಗೆ ವ್ಲಾಗ್ ಮಾಡಲಿಕ್ಕೆ ಹೋಗುದು. ಇಲ್ಲಿ ನೋಡಿ, ಅಪ್ಪ ಬರ್ತಿದ್ದಾರೆ, ಸುಸ್ತಾಗಿದೆ ಕಾಣ್ತದೆ. ಎಂಚ ಒಂದುಂಟು ಅಪ್ಪ? ಹಾಂ ಬಡಿಂಡ ನೀವು 2 ಮೆಂಬರ್ಸ್ ಬರ್ತಿದ್ದಾರೆ. ಹೇಳಿ ಪ್ರಸಾದ್ ಅವರೇ, ಕಿರಣ್ ಅವರೇ, ಹೇಗೆ ಅನಿಸ್ತಿದೆ? ಹಾಂ, ಇವಾಗ ಇವರ ಮನದಾಳದ ಮಾತು ಹೇಳ್ತಿದ್ದಾರೆ. ಅನಿಸುತ್ತಿದೆ ಯಾಕೋ ಇಂದು ಈ ಟ್ರಕ್ಕಿಂಗ್ ಬೇಕಿತ್ತ ಎಂದು ಅಂತ. ಬ್ರೇಕ್ ತಗೊಂಡು ನಮ್ಮ ಟ್ರಕ್ಕಿಂಗನ್ನು ಕಂಟಿನ್ಯೂ ಮಾಡ್ತಿದ್ದೇವೆ. ನೋಡಿ, ಎಲ್ಲ ಟೀಮ್ ಮೆಂಬರ್ಸ್ ವಾಪಸ್ ಒಟ್ಟಿಗೆ ಆದ್ವಿ. ಎಲ್ಲ ಇಲ್ಲಿಬ್ಬರು ಇಲ್ಲಿ ಹಿಂದೆ ಇದ್ದಾರೆ. ಒಬ್ಬರು ವ್ಲಾಗ್ ಮಾಡ್ತಿದ್ದಾರೆ, ಇಲ್ಲೊಬ್ಬರು ವ್ಲಾಗರ್ ತೇಜಸ್ ಕೃಷ್ಣ, ಹಿಂದೆ ವ್ಲಾಗರ್ ಪೃಥ್ವಿರಾಜ್ ಆಚಾರ್ಯ. ನಾವೆಲ್ಲರೂ ಒಟ್ಟಿಗಿದ್ದೇವೆ ಅಂತ ಅಂದ್ಕೊಂಡ್ವಿ. ಇವರೊಬ್ಬರು ನೋಡಿ ಆಲ್ರೆಡಿ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ನೋಡಿ ಇಲ್ಲಿ ಬಂದು ಪ್ರಕೃತಿ ವೀಕ್ಷಣೆ ಮಾಡ್ತಿದ್ದಾರೆ ರವಿ ಆಚಾರ್ಯರವರು. ನಾವು ಸಿಟಿಗೆ ಹೋಗಿ ಎಷ್ಟೇ ದುಡಿದ್ರು, ಎಷ್ಟೇ ಸ್ಯಾಲ್ರಿ ತಗೊಂಡು ಆ ಟ್ರಾಫಿಕ್ ಸೌಂಡು ಅದನ್ನೆಲ್ಲ ನೋಡುವಾಗ ನಮ್ಗೆ ಅನಿಸೋದೊಂದೇ, ಇದಕ್ಕಿಂತ ನಮ್ಮ ಊರೇ ಎಷ್ಟು ಚೆನ್ನಾಗಿತ್ತು ಅಂತ. ಅಂಥ ಟೈಮಲ್ಲಿ ಇಂಥ ಒಂದು ಟ್ರೆಕ್ ಮಾಡಿದರೆ ಯಾವ ಥರ ಇರುತ್ತೆ ನೋಡಿ.
ಸ್ಥಳಕ್ಕೆ ಬಂದಿದ್ರೆ ಆನೆ ಎಲ್ಲ ನೋಡ್ಬೋದಿತ್ತು ಅಂತ. ಅದು ಓಡಿಸ್ಕೊಂಡು ಬಂದರೆ ಎಂತ ಮಾಡ್ತೀರಿ? ಹಾಂ, ಫಾರೆಸ್ಟ್ನವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಬೆಳಿಗ್ಗೆ ಮನುಷ್ಯರಿಗೆ ಎಂಟ್ರೆನ್ಸ್, ನೈಟ್ ಆದರೆ ಆನೆಗಳಿಗೆ ಎಂಟ್ರೆನ್ಸು. ಯಾರು ಹತ್ಲಿ ಬರ್ತಾವ್ರೆ ನೆಕ್ಸ್ಟ್. ಫೈನಲಿ ಇವಾಗ ನಾವು ತಗೊಳ್ಳಿ, ಕ್ಯಾಮರಾ ಇಟ್ಕೊಳ್ಳಿ. ನೀವು ಆಗ್ತದ್ದೀರಾ? ಅವರಿಗೆ ಒಳ್ಳೆ ಸ್ಟ್ಯಾಮಿನ್ ಉಂಟು. ಫಸ್ಟ್ ಪೀಕ್ ಆಗಿ ಸೆಕೆಂಡ್ ಪೀಕ್ ಹತ್ರ ಹೋಗ್ತಿದ್ದೀವಿ. ಇಲ್ಲಿ ಇವಾಗ ನೀವು ರೂಟ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿ ಇಲ್ಲಿ ಇಲ್ಲಿ ನೀವು ಬಂದವರು ಅವರವರ ಲವರ್ ಜೊತೆ ಹೆಸರೆಲ್ಲ ಬರಿಬಹುದು. ಇಲ್ಲಿ ಪರ್ಮಿಷನ್ ಉಂಟು ಅಂತ ಕಾಣ್ತದೆ. ತುಂಬ ಜನ ಇಲ್ಲಿ ಅವರ ಕೆತ್ತನೆಯನ್ನೆಲ್ಲ ಮಾಡಿಟ್ಟಿದ್ದಾರೆ. ಯಾರು ಲಾಸ್ಟ್ ಟೈಮ್ ಪ್ರಸಾದ್ ಮತ್ತು ಅವರ ಗರ್ಲ್ಫ್ರೆಂಡ್ ಬಂದಾಗ ಇಲ್ಲೊಂದು ಹೆಸರು ಬರೆದಿದ್ರಂತೆ. ಆದರೆ ಇವಾಗ ಆ ಹೆಸರನ್ನೆಲ್ಲ ಯಾರೋ ಅಳಿಸ್ಬಿಟ್ಟು ಹೋಗಿದ್ದಾರೆ ಅಂತ ತುಂಬ ಟೆನ್ಷನಲ್ಲಿದ್ದಾರೆ. ನಾನು ಅವತ್ತು ಅಷ್ಟು ಕಷ್ಟಪಟ್ಟು ಅವಳನ್ನು ಹುಡುಗಿಯನ್ನೆಲ್ಲ ಒಪ್ಪಿಸಿ ಇಲ್ಲಿಗೆ ಕರ್ಕೊಂಡು ಬಂದು ಹೆಸರೆಲ್ಲ ಬರೆದ್ರೆ ಆ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಅಂತ. ನೋಡಿ ಇವರು ಬಂದಿದ್ದಾರೆ, ನೋಡಿ ಮಿಯಾ ಖಲೀಫಾ ಮತ್ತೆ ಜಾನಿ ಸಿನ್ಸ್ ಬಂದಿದ್ದಾರೆ. ನೋಡಿ, ಇವರ ಪ್ರಕಾರ ಮಿಯಾ ಖಲೀಫಾ ಮತ್ತು ಜಾನಿ ಸಿನ್ಸ್ ಕೂಡ ಇಲ್ಲಿ ಬಂದಿರೋ ಸಾಧ್ಯತೆ ಉಂಟು ಅಂತ ಹೇಳಿದ್ದಾರೆ. ನಾವು ಅವಾಗದಿಂದ ಹತ್ತುತ್ತಾನಿದ್ದೇವೆ. ಯಾರ ಹತ್ರ ಕೇಳಿದರೆ ಅವರು ಹೇಳ್ತಿರೋದು ಒಂದೇ, 2 ಕಿಲೋಮೀಟ್ರ್ ಉಂಟು ಅಂತ. ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಸಹ ಹೇಳಿದ್ರು 2 ಕಿಲೋಮೀಟ್ರ್ ಉಂಟು ಅಂತ. ಆಮೇಲೆ ಫಸ್ಟ್ ವ್ಯೂ ಪಾಯಿಂಟ್ ಬಂದಾಗ ಅಲ್ಲಿ ಹೇಳ್ತಿದ್ದಾರೆ 2 ಕಿಲೋಮೀಟ್ರ್ ಉಂಟು ಅಂತ. ಇವಾಗ ನಾವು ಆಲ್ಮೋಸ್ಟ್ ತುಂಬ ಹತ್ತಿದ್ವಿ, ಇವಾಗಲೂ ಹೇಳ್ತಿದ್ದಾರೆ 2 ಕಿಲೋಮೀಟ್ರ್ ಉಂಟು ಅಂತ. ಆದರೆ ಎಕ್ಸಾಕ್ಟ್ ಎಷ್ಟು ಕಿಲೋಮೀಟ್ರ್ ಟ್ರಕ್ಕಿಂಗ್ ಅಂತ ಇನ್ನೂ ಸಹ ನಮಗೆ ಗೊತ್ತಿಲ್ಲ, ಇದು ಎಷ್ಟು ಉಂಟು ಅಂತ. ನೋಡಿ, ಈ ಥರ ಹಿಡ್ಕೊಂಡೆಲ್ಲ ಹತ್ಬೋದು. ಯಾರಾದರೂ ಸ್ವಲ್ಪ ಎನರ್ಜಿ ಇಲ್ಲದವರೆಲ್ಲ ಬಂದರೆ ಈ ಥರ ಹಿಡ್ಕೊಂಡು ಹತ್ತೋದು ಒಳ್ಳೆಯದು. ಮತ್ತು ಮಾಡಿ ಸುಸ್ತಾಗಿತ್ತು. ಹಾಗೆ ಒಂದು ಪ್ಲೇಸಲ್ಲಿ ಕೂತ್ವಿ. ಇಲ್ಲಿ ವ್ಯೂ ನೋಡ್ಬೋದು ನೀವು, ನನ್ನ ಹಿಂದೆ ಯಾವ ಥರ ವ್ಯೂ ಉಂಟು ಅಂತ. ಇಂಥ ಪ್ಲೇಸಲ್ಲಿ ಆಲ್ಮೋಸ್ಟ್ ನಾವು ಸೀರಿಯಸ್ ಆಗಿರ್ಬೇಕು. ಯಾಕಂದರೆ ಸ್ವಲ್ಪ ಏನಾದರೂ ಎಡವಟ್ ಆದರೆ ನಮ್ಮ ಲೈಫಿಗೆ ಏನಾದರೂ ಪ್ರಾಬ್ಲಮ್ ಆಗ್ತದೆ. ಹಾಂ, ಹೇಗೆ ತೇಜು? ನಮ್ಮ ಟೀಮ್ ಅವರು ಇನ್ನೊಮ್ಮೆ ಸ್ಪ್ಲಿಟ್ ಆದರು. ಇಲ್ಲಿ ನೋಡಿ, ನಮ್ಮ ಟೀಮ್ ಅವರು ಇಲ್ಲಿದ್ದಾರೆ, ನಾವಿವಾಗ ಇಲ್ಲಿದ್ದೀವಿ. ಗೈಸ್ ಇಲ್ಲಿ ನೋಡಿ, ನಾವು ಆಲ್ಮೋಸ್ಟ್ ರಾಣಿಪುರಂ ಪೀಕ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಈ ರಾಣಿಪುರಂ ಪೀಕನ್ನು ಊಟಿ ಆಫ್ ಕೇರಳ ಅಂತ ಕರೀತಾರೆ. ಫಸ್ಟ್ ಮುಲ್ಪರ್ದವ್ರ ಜಪ್ಪುಗ ಬುಕ್ಕ ದೂರನೆಲ್ಲ ಹೋಯ್ ಮಾರ್ಯಾರ. ನಾವಾಗ ಗಾಡಿ ಪಾರ್ಕಿಂಗ್ ಮಾಡಿದ್ವಲ್ಲ, ಆ ಪ್ಲೇಸ್ ಇಲ್ಲಿಂದ ಕಾಣಿಸ್ತಿದೆ ನೋಡಿ. ಇದೇ ಪ್ಲೇಸಲ್ಲಿ ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ದು. ಹಾಗೆ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಕಾಣಿಸ್ತಿದೆ. ಹಾಗೆ ಈ ಕಡೆ ನೀವು ನೋಡಿದರೆ ಇಲ್ಲಿ ನೀವು ನೋಡ್ಬೋದು, ಆ ಗ್ಲಾಸ್ ಬ್ರಿಡ್ಜ್ ಇದ್ದಾವಾಗ ಇತ್ತಲ್ಲ, ಅದೇ ಪ್ಲೇಸ್ ಇದು. ಆಲ್ಮೋಸ್ಟ್ ಎಲ್ಲರೂ ಸಹ ಮೇಲೆ ಪೀಕ್ ಹತ್ರ ಹೋದರು ಒಂದು ಟೀಮಲ್ಲಿ. ನಾನು ಮಾತ್ರ ಇವಾಗ ಒಬ್ಬನೇ ಸೋಲೋ ಟ್ರೆಕ್ಕಿಂಗ್ ಮಾಡ್ತಿದ್ದೀನಿ. ಅವರೆಲ್ಲ ನೋಡಿ ಇಲ್ಲಿದ್ದಾರೆ, ಇಲ್ಲಿ ಟ್ರೆಕ್ ಮಾಡ್ತಿದ್ದಾರೆ ಅವರೆಲ್ಲ. ನಾನಿವಾಗ ಈ ಪ್ಲೇಸಲ್ಲಿದ್ದೀನಿ, ಒಬ್ಬನೇ ಇವಾಗ ನಾನು ಸೋಲೋ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ತಿದ್ದೀನಿ. ಗೈಸ್ ನಾವಿವಾಗ ಹಾಗೆ ಟ್ರೆಕ್ ಮಾಡ್ತಾ ಇಲ್ಲಿ ಸ್ವಲ್ಪ ಮೇಲೆ ಕಡೆ ಬಂದಿವಿ. ಇಲ್ಲೇ ಒಂದು ಅಂಗಡಿ ಉಂಟು, ಎಂತ ಉಂಟು ಅಂತ ನೋಡುವ. ಎಂಥದ್ದು ಜ್ಯೂಸ್ ಇದ್ರೆ ಏನಾದರೂ ಕುಡ್ಕೊಂಡು ಹೋಗೋಣ. ಇಲ್ಲಿ ಇವಾಗ 2 ರೂಟ್ ಉಂಟು. ಇಲ್ಲಿ ನೀವು ನೋಡಿ, ಒಂದು ಈ ರೂಟಲ್ಲಿ ಹೋಗ್ಬೋದು, ಇಲ್ಲಾಂದರೆ ಈ ರೂಟಲ್ಲಿ ಹೋಗ್ಬೋದು. ಈ ರೂಟು ತುಂಬ ಹತ್ತಿರ. ಈ ರೂಟಲ್ಲಿ ಹೋದರೆ ಒಂದು ಸಲ ಮೇಲೆ ಹೋಗಿ ವಾಪಸ್ ಕೆಳಗಡೆ ಬಂದು ವಾಪಸ್ ಹತ್ತಬೇಕು. ಏನಾದರೂ ಸುಸ್ತಾಗಿದ್ದರೆ, ನಿಮಗೆ ಏನಾದರೂ ಅಷ್ಟು ವಾಪಸ್ ಟ್ರೆಕ್ ಮಾಡಲಿಕ್ಕೆ ಆಗಲ್ಲ ಅಂತಿದ್ರೆ ನೀವು ಈ ರೂಟಲ್ಲಿ ಹೋಗ್ಬೋದು. ಇವಾಗ ಕ್ಲೈಮೇಟ್ ಎಲ್ಲ ಫುಲ್ಲು ಚೇಂಜ್ ಆಯಿತು ಸಡನ್ನಾಗಿ. ನೀವು ಇವಾಗ ನೋಡ್ಬೋದು, ಫುಲ್ಲು ಮೋಡ ಆಗಿದೆ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಫುಲ್ಲು ಬಿಸಿಲಿತ್ತು, ಇವಾಗ ಫುಲ್ಲು ಮೋಡ ಆಗಿದೆ. ಮಳೆ ಬರುವ ಸಾಧ್ಯತೆ ಉಂಟು ಅಂತ ಕಾಣ್ತದೆ. ನಾವು ಆದಷ್ಟು ಬೇಗ ನಾವು ಪೀಕಿಗೆ ಹೋಗಿ ಅಲ್ಲಿ ಸ್ವಲ್ಪ ಶೂಟೆಲ್ಲ ಮಾಡಿ ವಾಪಸ್ ರಿಟರ್ನ್ ಬರಬೇಕು. ಯಾಕಂದರೆ ನಾವು ಯಾವುದೇ ಥರ ಛತ್ರಿ ಸಹ ತರಲಿಲ್ಲ. ಮಳೆ ಬಂದರೆ ನಾವು ಫುಲ್ ಉದ್ದಕ್ಕೊಂಡು ಬರಬೇಕಷ್ಟೇ. ಸೊ ಬೇಗ ನಾವು ಪೀಕಿಗೆ ಹೋಗಿ ವಾಪಸ್ ರಿಟರ್ನ್ ಬರೋಣ. ಅವರೆಲ್ಲ ಎಲ್ಲಿದ್ದಾರೆ? ಅವರೆಲ್ಲ ಇನ್ನೊಂದು ರೂಟಲ್ಲಿ ಬಂದರು. ಅಂದರೆ ಅವಾಗ ನಾನು 2 ರೂಟ್ ತೋರಿಸಿದ್ನಲ್ಲ, ಅದರಲ್ಲಿ ಅವರು
ಫಸ್ಟ್ ರೂಟಲ್ಲಿ ಬಂದರು ಮೇಲೆ ಟ್ರಕ್ಕಿಂಗ್ ಮಾಡಿಕೊಂಡು. ನಾವು ಈ ಕಡೆಯಿಂದ ಶಾರ್ಟ್ಕಟ್ಟಿಂದ ಬಂದ್ವಿ, ಅವ್ರು ಮುಂದೆ ಹೋದ್ರು ಅಂತ ನಾವು ಶಾರ್ಟ್ಕಟ್ಟಲ್ಲಿ ಬಂದ್ವಿ. ಇವಾಗ ಒಟ್ಟಿಗೆ ಆದ್ವಿ. ಈಗ ಅವರಲ್ಲಿ ಸಿಗ್ತಾರೆ. ಇವಾಗ ಅಲ್ಲಿಂದ ನಾವು ಇಲ್ಲೇ ಇದೆ ನೋಡಿ ಪೀಕ್, ರಾಣಿಪುರಂ ಪೀಕ್. ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಬಂದ್ವಿ ನೋಡಿ. ನಮ್ಮಕ್ಕಿಂತ ಮುಂದೆ ಹೋದವರು ಇವಾಗ ಬರ್ತಿದ್ದಾರೆ ಅಷ್ಟೇ. ಇಲ್ಲಿ ಏನ್ರಿ ಫುಲ್ಲು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಿ? ನಾವಲ್ಲಿ ರೆಸ್ಟ್ ಮಾಡಿ ಅದಕ್ಕೆ ಹೋದ್ರ ಮೇಲೆ. ನೀವು ಬಂದ್ರಿ ಅಂತ ನಾವು ಶಾರ್ಟ್ಕಟ್ಟಲ್ಲಿ ಬಂದದ್ದು. ಎಂತ ಶಾರ್ಟ್ಕಟ್ ಎಲ್ಲ ಆಲ್ಮೋಸ್ಟ್ ನಾವು ಅವ್ರಿಗಿಂತ ಬೇಗನೆ ರೀಚ್ ಆದ್ವಿ ಗೈಸ್. ನಾವು ಆಲ್ಮೋಸ್ಟ್ ಪೀಕ್ ಹತ್ರ ಬಂದ್ವಿ. ನೋಡಿ ಇಲ್ಲೇ ಇದೆ ಪೀಕ್. ಇದನ್ನು ಹತ್ತಿದ್ರೆ ನಮ್ಮ 4th ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗ್ತದೆ. ರಾಣಿಪುರಂ ಪೀಕ್ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಮೇಲೆ ಹೋಗಿ ಏನೋ ತೇಜಸ್ ಕೃಷ್ಣ ಅವ್ರದ್ದೊಂದು ಏನೋ ರೀಲ್ಸ್ ಇದು ಪ್ಲ್ಯಾನ್ ಉಂಟು, ನೋಡಬೇಕು. ಯಾವುದೇ ಪ್ರಿಪರೇಷನ್ ನಾವು ಮಾಡಲಿಲ್ಲ, ಯಾವುದೇ ಪ್ರಿಪೇರ್ ಆಗಲಿಲ್ಲ ರೀಲ್ಸ್ಗೆ. ಯಾವ ರೀಲ್ಸ್ ಅಂತ ಸಹ ಗೊತ್ತಿಲ್ಲ. ಪ್ಲ್ಯಾನ್ ಉಂಟು ಅಷ್ಟೇ, ನೋಡಬೇಕೇನು ಮಾಡ್ತೀವ ಇಲ್ವ ಅಂತ. ಮಾಡಿದರೆ ಈ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ ತೇಜಸ್ ಕೃಷ್ಣರವರು ಭಾರಿ ಆಯಾಸದಿಂದ ಇಳಿತಾ ಇದ್ದಾರೆ. ಏನಾಯ್ತು ನಿಮ್ಮ ಎನರ್ಜಿಗೆ? ಈ ಬಂಡೆಗಳು ನೋಡ್ಬೋದು. ಇಷ್ಟು ದೊಡ್ಡ ಪೀಕ್ ಮೇಲೆ ಈ ಬಂಡೆಗಳು ನೋಡಿ ಯಾವ ಥರ ನಿಂತಿದೆ ಅಂತ. ಇದಕ್ಕೆಲ್ಲ ನಾವು ಹೇಳಿದ್ದು ನೇಚರ್ದು ವಿಸ್ಮಯ ಅಂತ. ನೋಡಿ ಇಷ್ಟು ಮೇಲೆ ಈ ಬಂಡೆ ನೋಡಿ ಯಾವ ಥರ ನಿಂತಿದೆ ಅಂತ. ಇವಾಗ ನಾವು ರಾಣಿಪುರಂ ಪೀಕ್ಗೆ ರೀಚ್ ಆದ್ವಿ. ಇವಾಗ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಫೈನಲಿ ರಾಣಿಪುರಂ ಪೀಕ್ಗೆ ರೀಚ್ ಆದ್ವಿ. ನೀವು ಇಲ್ಲಿ ವ್ಯೂ ಎಲ್ಲ ನೋಡ್ಬೋದು ಹೇಗಿದೆ ಅಂತ. ರಾಣಿಪುರಂ ಪೀಕ್ಗೆ ಬಂದು ಅಲ್ಲಿ ವ್ಯೂ ಪಾಯಿಂಟಿಗೆ ಬಂದು ಫೋಟೋಶೂಟ್ ಎಲ್ಲ ಮಾಡಿ ಇವಾಗ ರಿಟರ್ನ್ ಹೋಗ್ತಿದ್ದೇವೆ. ಮಳೆ ಬರುವ ಸಾಧ್ಯತೆ ಉಂಟು, ಯಾಕಂದರೆ ಫುಲ್ ಮೋಡ ಕವಿದ ವಾತಾವರಣವಾಗಿದೆ. ನೋಡಿ ಇಲ್ಲಿ ಮಳೆ ಬರುವ ಎಲ್ಲ ಲಕ್ಷಣ ಉಂಟು. ಮಳೆ ಬರುವ ಮೊದಲು ನಾವು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟಿಗೆ ರೀಚ್ ಆಗಬೇಕು. ಬನ್ನಿ, ರಿಟರ್ನ್ ಹೋಗುವ ಸಮಯ ಬಂತು. ಇವಾಗ ನಾವು ಇಳಿತಿದ್ದೇವೆ. ಇಲ್ಲಿ ಸ್ವಲ್ಪ ರಿಸ್ಕ್ ಇದೆ ಇಲ್ಲಿ ಇಳಿಯೋದು ಸಹ. ನೋಡಿ ಯಾವ ಥರ ಇದೆ ಅಂತ ಪ್ಲೇಸ್.
ಇವಾಗ ನಮ್ಮ ಟೀಮಿಂದ ಇಬ್ಬರು ಮಿಸ್ ಆಗಿದ್ದಾರೆ, ಎಲ್ಲಿ ಸಹ ಕಾಣ್ತಿಲ್ಲ. ಹಾಗೆ ನಾವಿವಾಗ ಹುಡುಕುವ ಅವರನ್ನು ಎಲ್ಲಿದ್ದಾರೆ ಅಂತ. ವ್ಯೂ ನೋಡ್ತಿರ್ಬೋದು, ಇವಾಗ ಮಾತ್ರ ಸಖತ್ತಾಗಿದೆ. ತುಂಬ ಮೋಡೆಲ್ಲ ಕೆಳಗಡೆ ಬಂದಿದೆ ನೋಡಿ. ಈ ಕಡೆ ಸಹ ನೀವು ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಫುಲ್ ಇವಾಗ ಮೋಡ ಬರ್ತಿದೆ ಈ ಕಡೆ. ಇಲ್ಲಿ ನೋಡಿ ಇವಾಗ ಯಾರು ಸಹ ಕಾಣಿಸ್ತಿಲ್ಲ. ಅವಾಗ ಎಲ್ಲರೂ ಕಾಣಿಸ್ತಿದ್ರು ಇಲ್ಲಿ, ಇವಾಗ ನೋಡಿ ಯಾರು ಸಹ ಕಾಣಿಸ್ತಿಲ್ಲ ಇಲ್ಲಿ. ನೋಡಿ ನಾವು ಆವಾಗ ಇಬ್ಬರು ಮಿಸ್ ಆದರು ಅಂತ ಹೇಳಿದ್ರಲ್ಲ, ಅವ್ರು ನೋಡಿ ನಮ್ಗೆ ಯಾರಿಗೂ ಸಹ ಹೇಳೋದು ಇಲ್ಲಿ ಬಂದು ನಿಂತಿದ್ದಾರೆ. ಸೊ ನಾವು ಗುಂಪಲ್ಲಿ ಬರುವಾಗ ಯಾರಿಗಾದ್ರೂ ಒಬ್ರಿಗೆ ಇನ್ಫಾರ್ಮ್ ಮಾಡೋದು ಒಳ್ಳೆಯದು. ಯಾಕಂದರೆ ನಾವು ಅಲ್ಲಿ ತುಂಬ ಅವರನ್ನು ಹುಡುಕಿದ್ವಿ, ಅವ್ರು ನೋಡಿದರೆ ಇಲ್ಲಿ ಬಂದಿದ್ದಾರೆ. ಹಾಗೆ ಇದನ್ನೇ ನಾವು ಆವಾಗ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಇಲ್ಲಿ ಬರಬೇಕಾದ್ರೆ ನಾವು ಸ್ವಲ್ಪ ಸೀರಿಯಸ್ ಆಗಿರೋದು ಒಳ್ಳೆಯದು. ನಾವು ಇವಾಗ ರೀಲ್ಸ್ ಎಲ್ಲ ಮಾಡಿ ಇವಾಗ ಕೆಳಗಡೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗ್ತಿದ್ದೇವೆ. ಆಲ್ಮೋಸ್ಟ್ ಚಾರ್ಜ್ ಸಹ ನನ್ನ ಮೊಬೈಲ್ದು ಮುಗಿತಾ ಬಂತು, ಇನ್ನು ಅಲ್ಲಿ ಕೆಳಗಡೆ ಹೋಗಿ ಚಾರ್ಜ್ ಹಾಕಬೇಕಷ್ಟೇ. ಇವಾಗ ನಾವು ಟ್ರಕ್ಕಿಂಗ್ ಎಲ್ಲ ಮುಗಿಸಿ ರಾಣಿಪುರಮ್ದು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದ್ವಿ. ಏನಂದರೆ ಹೆವಿ ಮಳೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ 2-3 ರೀಲ್ಸಿದ್ದು ಪ್ಲ್ಯಾನ್ ಇತ್ತು, ಅದನ್ನು ಸಹ ನಾವು ನಿಲ್ಲಿಸಿ ಇವಾಗ ಕೆಳಗಡೆ ಬಂದ್ವಿ. ಇಲ್ಲಿ ನೋಡಿ ಇವಾಗ ಪೀಕ್ ಯಾವ ಥರ ಕಾಣಿಸ್ತಿದೆ ನೋಡಿ, ಫುಲ್ಲು ಇವಾಗ ಮೋಡ ತುಂಬಿಕೊಂಡಿದೆ. ಇನ್ನೊಂದೇನಂದರೆ ನಾವು ಊಟ ಸಹ ಮಾಡಲಿಲ್ಲ. ಇವಾಗ ಇಲ್ಲೇ ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಇನ್ನು ನಾವು ಊರಿಗೆ ಹೋಗೋದು ಅಂತ ಪ್ಲ್ಯಾನ್. ಬೇರೆ 2 ಕಡೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ, ಯಾವುದೊಂದು ಫಾಲ್ಸ್ ಮತ್ತು ಗ್ಲಾಸ್ ಬ್ರಿಡ್ಜಿಗೆ. ಆಲ್ರೆಡಿ ತುಂಬ ಮಳೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಊರಿಗೆ ಹೋಗುವ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇವಾಗ ನಾವು ಪಾಣತ್ತೂರಿಗೆ ರೀಚ್ ಆದ್ವಿ. ಅದೇನಂದರೆ ನಾನು ಅಣ್ಣ ಇದ್ದಾನಲ್ಲ, ಅವನ ಜಾಕೆಟನ್ನು ಅಲ್ಲೇ ಬಿಟ್ಟು ಬಂದಿದ್ದೆ ರಾಣಿಪುರಂ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ. ಸೊ ಅವನು ವಾಪಸ್ ಅಲ್ಲಿಗೆ ಹೋಗಿ ಇವಾಗ ಜಾಕೆಟ್ ಅಲ್ಲಿಗೆ ಹೋದ. ಹಾಗೆ ನಾವು ಇಲ್ಲಿ ಪಾಣತ್ತೂರಲ್ಲಿ ವೇಟ್ ಮಾಡ್ತಿದ್ದೇವೆ. ಜಾಕೆಟ್ ಎಲ್ಲ ಬಿಟ್ಟು ಬಂದು ಇವಾಗ ಇಲ್ಲಿ ಬಂದ್ರಿ, ಇವಾಗ ವಾಪಸ್ ಜಾಕೆಟ್ ಇಟ್ಕೊಂಡು. ಹಾಗೆ ಇನ್ನು ಇವಾಗ ಡೈರೆಕ್ಟ್ ಇನ್ನು ಸುಳ್ಯಕ್ಕೆ ಹೋಗೋದು. ಮಳೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಗೈಸ್ ನಾವಿವಾಗ ಫೈನಲಿ ಮನೆಗೆ ರೀಚ್ ಆದ್ವಿ. ಹಾಗೆ ಇಲ್ಲಿ ಚಿಕ್ಕ ನೋಡಿದರೆ ನಾಳೆ ದೀಪಾವಳಿ ಉಂಟು, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳ್ತಿದ್ದಾರೆ. ಎಂತ ನಿಲ್ತಿರೋ? ನಾಳೆ ಬೆಳಿಗ್ಗೆ ಹೋಗ್ಬೋದಲ್ಲ? ನಾಳೆ ಸ್ನಾನ ಮಾಡಬೇಕಲ್ಲ ಮನೆಯಲ್ಲಿ. ಹಾಗೆ ಅದು ಇಲ್ಲಿಂದ ಬೆಳಿಗ್ಗೆ ಇಲ್ಲಿಂದ ಹೋಗ್ಬೋದಲ್ಲ ಬೆಳಿಗ್ಗೆ ಬೇಗ? ಕಷ್ಟ ಆಗ್ತದೆ. ನೀನು ಕುಂಭಕರ್ಣ ಹೇಳುವಾಗ 8 ಗಂಟೆ ಆಗ್ತದೆ ನೋಡಿ ಗೈಸ್, ಎಷ್ಟು ಫೋರ್ಸ್ ಮಾಡಿದ್ರು ಅವರು ನಾನು ಇವತ್ತು ಹೊರಡುದೆ ಅಂತ ಹೇಳ್ತಿದ್ದಾರೆ. ಆವಾಗ ಸುಳ್ಯದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ನಾನು ಹೊರಡುದೆ ಅಂತ ಇವತ್ತು. ರವಿ ಚಿಕ್ಕ ಸಹ ಮನೆಗೆ ಹೊರಟರು. ನಾಳೆ ದೀಪಾವಳಿ ಆಗಿರೋದ್ರಿಂದ ಅವರು ಇವತ್ತೇ ನೈಟ್ ಹೊರಟರು. ಈ ವಿಡಿಯೋದಲ್ಲಿ ಇಷ್ಟ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋದ ಜೊತೆ ಸಿಗೋಣ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ, ಮನೆ ಬಿಟ್ಟು ಬೇರೆ ಸೊಕ್ಕಿ ಬೇರೆ ಬಡದ್ಗೆ